ಹಲೋ ಸ್ಟೂಡೆಂಟ್, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿಕಾಮ್ 4ನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಮ್ಯಾನೇಜ್ಮೆಂಟ್ ಅಕೌಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ EPS ಕ್ಯಾಲ್ಕುಲೇಷನ್ ಎಕ್ಸಿಸ್ಟಿಂಗ್ ಕಂಪ್ನಿ ಅಂದರೆ ಹಿಂದಿನ ವಿಡಿಯೋದಲ್ಲಿ ನಾವು ಪಾರ್ಟ್ 1ನಲ್ಲಿ ನ್ಯೂ ಕಂಪ್ನಿ ಎಸ್ಟಾಬ್ಲಿಷ್ ಆದರೆ ಹೇಗೆ ಬಿಡಿಸ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಎಕ್ಸಿಸ್ಟಿಂಗ್ ಕಂಪ್ನಿ ಇದ್ದರೆ ಯಾವ ರೀತಿ ಆನ್ಸರ್ನ ಬಿಡಿಸ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸೊ ಮೊದಲಿಗೆ ಕ್ವಶನ್ ಬಗ್ಗೆ ಹೇಳ್ತೀನಿ. MNO ಕಂಪ್ನಿ ಹ್ಯಾಸ್ ಎ ಇಕ್ವಿಟಿ ಶೇರ್ ಆಫ್ 5 lakh. MNO ಅನ್ನೋ ಕಂಪ್ನಿ ಇದೆ, ಅದರಲ್ಲಿ ಆಲ್ರೆಡಿ ಇಕ್ವಿಟಿ ಶೇರ್ 5 ಲಕ್ಷ ರೂಪಾಯಿ ಇದೆ. ಇಟ್ ಡಿಸೈಡೆಡ್ ಟು ರೈಸ್ ಇಟ್ಸ್ ಕ್ಯಾಪಿಟಲ್, ಇನ್ನೂ ತನ್ನ ಬಂಡವಾಳವನ್ನು ಹೆಚ್ಚಿಸಬೇಕಂತ ಮಾಡಿದೆ. 1 lakh rupees ಬೈ ದಿ ಫಾಲೋವಿಂಗ್. ಕೆಳಗಡೆ ಕೊಟ್ಟಿರುವಂತಹ ಏನು ವಿವರಣೆ ಇದೆ ಅದನ್ನ ಬಳಸ್ಕೊಂಡು ತನ್ನ ಕಂಪನಿಯ ಷೇರು ಮೌಲ್ಯವನ್ನು ಹೆಚ್ಚಿಸಬೇಕಂತೇಳಿ ಕಂಪನಿ ಡಿಸೈಡ್ ಮಾಡಿದೆ. ಸೊ ಕಂಪನಿ ಬೇಕಾಗಿರೋದು ಎಷ್ಟಂದ್ರೆ 1 ಲಕ್ಷ ರೂಪಾಯಿ ಇನ್ನು ಎಕ್ಸ್ಟ್ರಾ ಅಮೌಂಟ್ ಅಡಿಷನಲ್ ಅಮೌಂಟ್ನ ಕ್ಯಾಪಿಟಲ್ನ ರೈಸ್ ಮಾಡ್ತಾ ಇದೆ. ಎ ಪ್ಲಾನ್ ಪ್ರಕಾರ ಏನಂದ್ರೆ 30,000 5% ಪ್ರಿಫರೆನ್ಸ್ ಶೇರ್, 1 ಲಕ್ಷ ರೂಪಾಯಿದಲ್ಲಿ 30,000 ರೂಪಾಯಿ ಏನಿದೆ ಅದನ್ನ ಪ್ರಿಫರೆನ್ಸ್ ಶೇರ್ನಿಂದ ಕಲೆಕ್ಟ್ ಮಾಡುತ್ತೆ. ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್ ಅಂದ್ರೆ 1ನೇ ಪ್ಲಾನ್ ಅಲ್ಲಿ 70,000 ಇಕ್ವಿಟಿ ಶೇರ್, 30,000 ಪ್ರಿಫರೆನ್ಸ್ ಶೇರ್ ಅನ್ನೋ ಕಾಂಬಿನೇಷನ್. ಬಿ ಅಡ್ಜಸ್ಟ್ಮೆಂಟ್ ನಲ್ಲಿ ಏನಿದೆ ಆಲ್ ಇನ್ ಇಕ್ವಿಟಿ ಶೇರ್, ಎಲ್ಲ ವ್ಯಾಲ್ಯೂ ಇಕ್ವಿಟಿ ಶೇರ್ ನಲ್ಲಿ ಅಂತ ಹೇಳಿದ್ದಾರೆ. ಸಿ ನಲ್ಲಿ ಎಲ್ಲ ಡಿಬೆಂಚರ್ ಅಂತ ಹೇಳಿದ್ದಾರೆ. ಡಿ ಅಡ್ಜಸ್ಟ್ಮೆಂಟ್ ನಲ್ಲಿ 40,000 ಇಕ್ವಿಟಿ ಶೇರ್, ರಿಮೈನಿಂಗ್ ಇನ್ ಪ್ರಿಫರೆನ್ಸ್ ಶೇರ್, ಉಳಿದಿರೋ ಅಮೌಂಟ್ ಪ್ರಿಫರೆನ್ಸ್ ಶೇರ್ ಅಂತ ಹೇಳಲಾಗಿದೆ. ಕೆಳಗಡೆ ಅಡ್ಜಸ್ಟ್ಮೆಂಟ್ ನಲ್ಲಿ EBIT ಮತ್ತು ಟ್ಯಾಕ್ಸ್ ನ ಡೀಟೇಲ್ಸ್ ಕೊಟ್ಟು ಕ್ಯಾಲ್ಕುಲೇಟ್ EPS ಅಂಡ್ ಕಮೆಂಟ್ ಅಂತ ಕೊಟ್ಟಿರ್ತಾರೆ. ಸೊ ಕೇಸ್ ಸ್ಟಡಿಗೆ ನೀವು EPS ಕ್ಯಾಲ್ಕುಲೇಷನ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬರೀಬೇಕಾಗುತ್ತೆ. ಸೊ ಈಗ ಆನ್ಸರ್ನ ಬಿಡಿಸುವಾಗ ಮೊದಲಿಗೆ ಫಾರ್ಮೆಟ್ ನೋಡೋಣ. ಸೊ ಫಾರ್ಮೆಟ್ ಏನಿರುತ್ತೆ, ಕ್ಯಾಲ್ಕುಲೇಷನ್ ಆಫ್ EPS ಅಂತ ಹೆಡ್ಡಿಂಗ್ ಹಾಕ್ತೀವಿ. ಸೊ ಇದಕ್ಕೆ ಕಾಲಮ್ ಏನ್ ಮಾಡ್ತೀವಿ, ಪರ್ಟಿಕ್ಯುಲರ್ ಕಾಲಮ್ ಅಷ್ಟೇ ಫಿಕ್ಸ್ ಇರುತ್ತೆ. ಪ್ಲಾನ್ಸ್ ಏನಿರುತ್ತೆ ಅದು ಕ್ವಶನ್ ಅಲ್ಲಿ ಎಷ್ಟು ಅಡ್ಜಸ್ಟ್ಮೆಂಟ್ ಬರುತ್ತೆ ಅಷ್ಟೇ ಪ್ಲಾನ್ ಹಾಕಬೇಕು. ಎಕ್ಸಿಸ್ಟಿಂಗ್ ಕಂಪ್ನಿ ಅಂತ ಹೇಳಿ ಒಂದು ಕಾಲಮ್ ಹಾಕ್ಸಿರ್ತಾರೆ ಕಾಲೇಜ್ ನಲ್ಲಿ, ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ, ಅದು ಓಲ್ಡ್ ಮೆಥಡ್ ಇತ್ತು. ಸೊ ಈಗೇನಿದೆ ಎಷ್ಟು ಪ್ಲಾನ್ಸ್ ಕೊಟ್ಟಿರ್ತಾರೆ ಅಷ್ಟೇ ನೀವು ಅಡ್ಜಸ್ಟ್ಮೆಂಟ್ಗೆ ಅಷ್ಟು ಪ್ಲಾನ್ಸ್ ನ ಹಾಕಬೇಕು. ಸೊ ಇದರಲ್ಲಿ ABCD 4 ಅಡ್ಜಸ್ಟ್ಮೆಂಟ್ ಇದೆ, 4 ಪ್ಲಾನ್ ನ ಹಾಕೊಂಡಿದ್ದೀನಿ 1 2 3 4 ಅಂತ. ಒಳಗಡೆ ಫಾರ್ಮ್ಯಾಟ್ ನಲ್ಲಿ ಮೊದಲನೇ ಐಟಮ್ ಏನ್ ಹಚ್ತೀವಿ ಅಂದ್ರೆ EPIT ಅಂತ ಹಚ್ತೀವಿ, ಅಂದ್ರೆ ಕಂಪ್ನಿ ಗಳಿಸಿರುವಂತ ಲಾಭ ಏನಿದೆ ಅದನ್ನ ಹಚ್ತೀವಿ. ಅದರಲ್ಲಿ ಸಾಲ ತಗೊಂಡಿದ್ರೆ ಕಂಪ್ನಿ ಇಂಟ್ರೆಸ್ಟ್ ನ ಮೈನಸ್ ಮಾಡ್ತೀವಿ, ಬಡ್ಡಿನ. ಬಂದ ಆನ್ಸರ್ಗೆ EBT ಅಂತ ಕರಿತೀವಿ. ನೆಕ್ಸ್ಟ್ ಟ್ಯಾಕ್ಸ್ ನ ಮೈನಸ್ ಮಾಡ್ತೀವಿ, ಗೌರ್ಮೆಂಟ್ ಗೆ ತುಂಬಬೇಕಾದ ತೆರಿಗೆನ ಮೈನಸ್ ಮಾಡ್ತೀವಿ, ಬಂದ ಆನ್ಸರ್ ನ EIT ಅಂತ ಕರಿತೀವಿ. ನೆಕ್ಸ್ಟ್ ಡಿವಿಡೆಂಡ್ ಮೈನಸ್ ಮಾಡ್ತೀವಿ, ಬಂದ ಆನ್ಸರ್ಗೆ ನಾವು ನೆಟ್ ಪ್ರಾಫಿಟ್ ಅಂತ ಕರಿತೀವಿ. ಸೊ ನೆಟ್ ಪ್ರಾಫಿಟ್ ಕಂಡು ಹಿಡಿದ ನಂತರ ನಂಬರ್ ಆಫ್ ಇಕ್ವಿಟಿ ಶೇರ್ ನ ನೀವು ಕಂಡು ಹಿಡಿಬೇಕು. ಎರಡನ್ನೂ ಕಂಡು ಹಿಡಿದ ನಂತರ EPS ನೆಟ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ ಮಾಡಿ EPS ಕಂಡು ಹಿಡಿದು ಕಮೆಂಟ್ಸ್ ನ ಬರೀಬಹುದು. ಸೊ ಮೊದಲಿಗೆ EBIT ಅಂದ್ರೆ ಎಷ್ಟು ಕ್ವಶನ್ ಅಲ್ಲಿ ನೋಡೋಣ. ಸೊ ಈ ಪ್ರಶ್ನೆಯಲ್ಲಿ EBIT ಶಬ್ದ ಹುಡುಕೋಣ. ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಟ್ಯಾಕ್ಸ್ 1 lakh rupees ಇದೆ. ಸೊ 1 lakh rupees ಎಲ್ಲ ಏನು ಪ್ಲಾನ್ಸ್ ಇದೆ ಅಲ್ಲಿ ತಗೊಂತೀನಿ. ಅಂದ್ರೆ ಕಂಪ್ನಿ ರೈಸ್ ಮಾಡ್ತಿರೋ ಇನ್ವೆಸ್ಟ್ಮೆಂಟ್ ಬಂಡವಾಳ ಎಷ್ಟಂದ್ರೆ 1 lakh rupees. ಸೊ ಅವ್ರು 1 lakh rupees ಬಂಡವಾಳವನ್ನ ರೈಸ್ ಮಾಡಿದಾಗ ಅವ್ರಿಗೆ ಆಗೋ ಲಾಭ ಎಷ್ಟಂದ್ರೆ 1 lakh rupees ಇದೆ. ಸೊ ಎಲ್ಲದರಲ್ಲೂ 1 lakh rupees ಅಮೌಂಟ್ ನ ಬರಿತಾ ಹೋಗ್ತೀನಿ. 1 lakh rupees ನ ಎಂಟ್ರಿ ಮಾಡಿದ ನಂತರ ನೆಕ್ಸ್ಟ್ ನಾವು ಎಂಟ್ರಿ ಮಾಡಬೇಕಾಗಿರೋದು ಇಂಟ್ರೆಸ್ಟ್ ನ. ಸೊ ಇಂಟ್ರೆಸ್ಟ್ ನ ಎದ್ರ ಮೇಲೆ ಕಂಡುಹಿಡಿತೀವಿ ಅನ್ನೋದು ಗೊತ್ತಿರಬೇಕು. ಇಂಟ್ರೆಸ್ಟ್ ನ ನಾವು ಡಿಬೆಂಚರ್ ಮೇಲೆ ಕಂಡುಹಿಡಿತೀವಿ. ಸೊ ಫಸ್ಟ್ ಪ್ಲಾನ್ ನೋಡೋಣ. ಸೊ ಫಸ್ಟ್ ಪ್ಲಾನ್ ನಲ್ಲಿ ಎಲ್ಲೂ ಕೂಡ ಡಿಬೆಂಚರ್ ಅನ್ನೋ ವರ್ಡ್ ಇಲ್ಲ. ಎ ಪ್ಲಾನ್ ನಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ. ಇಂಟ್ರೆಸ್ಟ್ ಯಾವಾಗ ಹಚ್ಚಬೇಕು ನೀವು, ಪ್ಲಾನ್ ನಲ್ಲಿ ABCD ಅಡ್ಜಸ್ಟ್ಮೆಂಟ್ ನಲ್ಲಿ ಯಾವಾಗ ಪ್ರಶ್ನೆಯಲ್ಲಿ ಅವರು ಡಿಬೆಂಚರ್ ಕೊಡ್ತಾರೆ ಅವಾಗ ಮಾತ್ರ ಹಚ್ಚಬೇಕು. ಸೊ ಎ ಪ್ಲಾನ್ ನಲ್ಲಿ ಎಲ್ಲೂ ಕೂಡ ಡಿಬೆಂಚರ್ ಇಲ್ಲ, ಆದ್ರಿಂದ ನಾ ಎ ಪ್ಲಾನ್ ನಲ್ಲಿ ಇಂಟ್ರೆಸ್ಟ್ ಹಚ್ಚೋದಿಲ್ಲ. ಬಿ ಪ್ಲಾನ್ ಅಲ್ಲೂ ಕೂಡ ಎಲ್ಲೂ ಡಿಬೆಂಚರ್ ಬಂದಿಲ್ಲ, ಸೊ ಆದ್ರಿಂದ ಇಂಟ್ರೆಸ್ಟ್ ಹಚ್ಚೋದಿಲ್ಲ. ಸಿ ಪ್ಲಾನ್ ಅಲ್ಲಿ ಇದೆ ಡಿಬೆಂಚರ್, ಡಿ ಪ್ಲಾನ್ ಅಲ್ಲಿ ಇಲ್ಲ. ಸೊ ABD ಪ್ಲಾನ್ ಅಲ್ಲಿ ಇಂಟ್ರೆಸ್ಟ್ ಬರೋದಿಲ್ಲ, ಕೇವಲ ಸಿ ಅಲ್ಲಿ ಬರುತ್ತೆ. ಡಿಬೆಂಚರ್ ಅಮೌಂಟ್ ಎಷ್ಟಂದ್ರೆ ಆಲ್ ಅಂತ ಹೇಳಿದ್ದಾರೆ. ಆಲ್ ಅಂದ್ರೆ ನೀವು ರೈಸ್ ಮಾಡ್ತಿರುವಂತ ಕ್ಯಾಪಿಟಲ್ ಏನಿದೆ ಅದನ್ನ ತಗೋಬೇಕು, ಫಸ್ಟ್ ಅಮೌಂಟ್ ನ ತಗೋಬಾರ್ದು. ಸೊ ಫಸ್ಟ್ ಅಮೌಂಟ್ ಅದನ್ನ ಲಾಸ್ಟ್ ಗೆ ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿಯುವಾಗ ಯೂಸ್ ಮಾಡ್ತೀವಿ. ಏನಿದ್ರು ಕ್ಯಾಲ್ಕುಲೇಷನ್ ನಿಮ್ದು ಸೆಕೆಂಡ್ ಅಮೌಂಟ್ ಮೇಲೆ ಇರುತ್ತೆ. 1 lakh rupees ಇದೆ, ಡಿಬೆಂಚರ್ ಇನ್ ಪರ್ಸೆಂಟೇಜ್ ಇಲ್ಲಿ ಎಷ್ಟು ಕೊಟ್ಟಿದೆ ಅಂದ್ರೆ 20% ಇದೆ. ಸೊ 1 lakh ಮೇಲೆ 20% ಮಾಡಿದಾಗ ಬರೋದೇ ಇಂಟ್ರೆಸ್ಟ್. ಎಷ್ಟು ಬಂದಿದೆ ಅಂದ್ರೆ 20,000. ಈ ಪ್ರಾಬ್ಲಮ್ಗೆ ಕೇವಲ ಸಿ ಪ್ಲಾನ್ ನಲ್ಲಿ ಮಾತ್ರ ಇಂಟ್ರೆಸ್ಟ್ ಹಚ್ತೀವಿ, ಯಾಕಂದ್ರೆ ಇದರಲ್ಲಿ ಡಿಬೆಂಚರ್ ಬಂದಿರೋದು ಕೇವಲ ಸಿ ಪ್ಲಾನ್ ನಲ್ಲಿ ಮಾತ್ರ. ಸೊ ಒಂದನೇದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ, ಸೊ 0 ಇಡ್ತೀವಿ, ಡ್ಯಾಶ್ ಇಡ್ತೀನಿ. ಎರಡನೇ ಪ್ಲಾನ್ ನಲ್ಲೂ ಕೂಡ ಇಂಟ್ರೆಸ್ಟ್ ಇಲ್ಲ, ಯಾಕಂದ್ರೆ ಇದರಲ್ಲಿ ಡಿಬೆಂಚರ್ ಬಂದಿಲ್ಲ. ಮೂರನೇ ಪ್ಲಾನ್ ನಲ್ಲೂ ಕೂಡ ಡ್ಯಾಶ್ ಇಡ್ತೀನಿ. ಮೂರನೇ ಪ್ಲಾನ್ ಅಲ್ಲಿ ಬಂದಿದೆ 20,000, ಇಂಟ್ರೆಸ್ಟ್ ಹಚ್ತೀನಿ. 1 lakh ಮೇಲೆ 20%. ನಾಲ್ಕನೇ ಪ್ಲಾನ್ ಅಲ್ಲಿ ಬಂದಿಲ್ಲ ಡಿಬೆಂಚರ್, ಡ್ಯಾಶ್ ಇಡ್ತೀನಿ. ಸೊ ಮೈನಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ ಗೆ EBT ಅಂತ ಕರಿತೀವಿ. ಸೊ 1 lakh ನಲ್ಲಿ 0 ಮೈನಸ್ ಮಾಡಿದ್ರೆ 1 lakh ಉಳಿಯುತ್ತೆ. ನೆಕ್ಸ್ಟ್ 1 lakh ನಲ್ಲಿ 0 ಮೈನಸ್ ಮಾಡಿದ್ರೆ 1 lakh ಬ್ಯಾಲೆನ್ಸ್ ಉಳಿಯುತ್ತೆ. ನೆಕ್ಸ್ಟ್ ನಲ್ಲಿ 1 lakh ನಲ್ಲಿ 20,000 ಮೈನಸ್ ಮಾಡಿದ್ರೆ 80,000 ರಿಮೈನಿಂಗ್ ಅಮೌಂಟ್. ಅದ್ರ ನೆಕ್ಸ್ಟ್ 1 lakh ನಲ್ಲಿ 0 ಮೈನಸ್ ಮಾಡಿದ್ರೆ 1 lakh ಅಮೌಂಟ್. ಸೊ ಇದಿಷ್ಟು EBT ಬಂತು. ಈಗ
ಟ್ಯಾಕ್ಸ್ ಮೈನಸ್ ಮಾಡಬೇಕು. ಪ್ರಶ್ನೆಯಲ್ಲಿ ಟ್ಯಾಕ್ಸ್ಗೆ ಎಷ್ಟು ಪರ್ಸೆಂಟೇಜ್ ಕೊಟ್ಟಿದ್ದಾರೆ ಅದನ್ನು ಹುಡುಕ್ತೀವಿ. ಟ್ಯಾಕ್ಸು 30% ಇದೆ. ಸೊ ಟ್ಯಾಕ್ಸ್ನ ಎದ್ರ ಮೇಲೆ ಕಂಡುಹಿಡಿತಾರೆ ಅಂದರೆ ರಿಮೈನಿಂಗ್ ಅಮೌಂಟ್ ಮೇಲೆ. ಅಂದರೆ ಇ ಬಿ ಐ ಟಿಯಲ್ಲಿ ಇಂಟ್ರೆಸ್ಟ್ನ ಮೈನಸ್ ಮಾಡಿ ಇ ಬಿ ಟಿ ಆನ್ಸರ್ ಏನು ಬಂದಿರುತ್ತೆ, ಸೊ ಈ ಇ ಬಿ ಟಿ ಆನ್ಸರ್ ಮೇಲೆ ನೀವು ಟ್ಯಾಕ್ಸ್ನ ಕಂಡುಹಿಡಿಬೇಕು. ಇ ಬಿ ಟಿ ಆನ್ಸರ್ ಮೇಲೆ ಟ್ಯಾಕ್ಸ್ ಕಂಡುಹಿಡಿತೀವಿ. ಸೊ ಪ್ರಶ್ನೆಯಲ್ಲಿ 30% ಇದೆ. ಇ ಬಿ ಟಿ ಒಂದೇದು ಎಷ್ಟಿದೆ, 1 ಲ್ಯಾಕ್ ಇದೆ. ಸೊ 1 ಲ್ಯಾಕ್ ಮೇಲೆ 30%, 1 ಲ್ಯಾಕ್ ಮೇಲೆ 30%, 80,000 ಮೇಲೆ 30% ಮತ್ತು 1 ಲ್ಯಾಕ್ ಮೇಲೆ 30% ಮಾಡಿ ಟ್ಯಾಕ್ಸ್ನ ಕಂಡುಹಿಡಿಬೇಕು. ಸೊ ಟ್ಯಾಕ್ಸ್ನ ನಾವು ಬಂದ ಆನ್ಸರ್ ಮೇಲೆ ಕಂಡುಹಿಡಿತೀವಿ. ಫಸ್ಟ್ ಎಷ್ಟಿದೆ ಅಂದರೆ 1 ಲ್ಯಾಕ್ ಇದೆ, 30% ಮಾಡಿದಾಗ 30,000. ಸೆಕೆಂಡ್ ಅಮೌಂಟ್ 1 ಲ್ಯಾಕ್ ಇದೆ, 30,000 ಬರುತ್ತೆ 30% ಮಾಡಿದಾಗ. 80,000 ಮೇಲೆ 30% ಮಾಡಿದಾಗ 24,000 ಟ್ಯಾಕ್ಸ್ ಬರುತ್ತೆ. ನೆಕ್ಸ್ಟ್ 1 ಲ್ಯಾಕ್ ಮೇಲೆ 30% ಮಾಡಿದಾಗ 30,000 ಆನ್ಸರ್ ಬರುತ್ತೆ. ಸೊ ಡಿಡಕ್ಟ್ ಮಾಡಿ ಬ್ಯಾಲೆನ್ಸ್ ಕಂಡಿಡ್ತೀವಲ್ಲ ಅದನ್ನು ನಾವು ಇ ಎ ಟಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ಸೊ 1 ಲ್ಯಾಕ್ನಲ್ಲಿ 30,000 ಮೈನಸ್ ಮಾಡಿದರೆ 70,000. 1 ಲ್ಯಾಕ್ನಲ್ಲಿ 30,000 ಮೈನಸ್ ಮಾಡಿದರೆ 70,000. ಸೊ 1 ಲ್ಯಾಕ್ನಲ್ಲಿ 30,000 ಮೈನಸ್ ಮಾಡಿದಾಗ ಬರುವ ಅಮೌಂಟಿಗೆ 70,000 ಇದೆ. ಇನ್ನು ನೆಕ್ಸ್ಟ್ ಮೂರನೇ ಪ್ಲ್ಯಾನಲ್ಲಿ 80,000ನಲ್ಲಿ 24 ಮೈನಸ್ ಮಾಡಿದಾಗ 56,000 ರಿಮೈನಿಂಗ್ ಅಮೌಂಟ್. 1 ಲ್ಯಾಕ್ನಲ್ಲಿ 30,000 ಮೈನಸ್ ಮಾಡಿದಾಗ 70,000. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಇ ಎ ಟಿ, ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ನಾವು ಏನು ಮೈನಸ್ ಮಾಡಬೇಕು, ಡಿವಿಡೆಂಡ್. ಸೊ ಡಿವಿಡೆಂಡ್ನ ಎದ್ರ ಮೇಲೆ ಕಂಡುಹಿಡಿತಾರೆ, ಪ್ರಿಫರೆನ್ಸ್ ಶೇರ್. ಸೊ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರ್ ಬಂದಿದ್ದರೆ ಮಾತ್ರ ನೀವು ಡಿವಿಡೆಂಡ್ನ ಕಂಡುಹಿಡಿಬೇಕು. ಎ ಪ್ಲ್ಯಾನಲ್ಲಿ ಎಲ್ಲೂ ಕೂಡ ಪ್ರಿಫರೆನ್ಸ್ ಶೇರ್, ಸೊ ಒಂದನೇದ್ರಲ್ಲಿ ಇದೆ ಎ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರು 30,000 5% ಇದೆ. ಸೊ 30,000 ಮೇಲೆ 5% ಪ್ರಿಫರೆನ್ಸ್ ಶೇರಿನ ಡಿವಿಡೆಂಡ್, ಅದು 5% ಮಾಡಿದಾಗ 1,500 ಬರುತ್ತೆ. ಸೊ ಮೊದಲೇದ್ರಲ್ಲಿ ಡಿವಿಡೆಂಡ್ ಇದೆ, ಎರಡನೇದ್ರಲ್ಲಿ ಪ್ರಿಫರೆನ್ಸ್ ಶೇರ್ ಇಲ್ಲ, ಡಿವಿಡೆಂಡ್ ಬರೋದಿಲ್ಲ. ಮೂರನೇದ್ರಲ್ಲಿ ಪ್ರಿಫರೆನ್ಸ್ ಶೇರ್ ಇಲ್ಲ, ಡಿವಿಡೆಂಡ್ ಬರೋದಿಲ್ಲ. ನಾಲ್ಕನೇದ್ರಲ್ಲಿ ಇದೆ ಪ್ರಿಫರೆನ್ಸ್ ಶೇರ್, ಆದರೆ ಅಮೌಂಟು ರಿಮೈನಿಂಗ್ ಅಂತ ಇದೆ. ಸೊ ಅಮೌಂಟ್ ಕಲೆಕ್ಟ್ ಮಾಡಬೇಕಾಗಿರೋದು 1 ಲ್ಯಾಕ್, ಅದರಲ್ಲಿ 40,000 ಮೈನಸ್ ಮಾಡಿದರೆ ಎಷ್ಟು ಬ್ಯಾಲೆನ್ಸ್ ಉಳಿತು, 60,000. ಅದಕ್ಕೆ 10%, 60,000ಗೆ 10% ಮಾಡಿದಾಗ 6,000. ಸೊ 6,000 ಅಂದರೆ ಎ ಪ್ಲ್ಯಾನ್ ಮತ್ತು ಡಿ ಪ್ಲ್ಯಾನ್ನಲ್ಲಿ ಮಾತ್ರ ಡಿವಿಡೆಂಡ್ ಇದೆ. ಡಿವಿಡೆಂಡ್ ನೀವು ಯಾವಾಗ ಹಚ್ಚಬೇಕು, ಪ್ಲ್ಯಾನ್ನಲ್ಲಿ ಪ್ರಿಫರೆನ್ಸ್ ಶೇರ್ ಬಂದರೆ ಮಾತ್ರ ಹಚ್ಚಬೇಕು. ಸೊ ಇದರಲ್ಲಿ ಬಂದಿದೆ. ಸೊ ಬಂದಿದ್ದರಿಂದ ನಾವು ಏನು ಮಾಡ್ತಿದ್ದೀವಿ ಅಂದರೆ ಇದನ್ನು ಹಚ್ತಿದ್ದೀವಿ, ಡಿವಿಡೆಂಡ್ನ ಹಚ್ತಾ ಇದ್ದೀವಿ. ಸೊ ಡಿವಿಡೆಂಡ್ ಹಚ್ಚಬೇಕಂದ್ರೆ ಪ್ರಶ್ನೆಯಲ್ಲಿ ಪ್ರಿಫರೆನ್ಸ್ ಶೇರ್ ಬಂದಿರಬೇಕು. ಎ ಪ್ಲ್ಯಾನಲ್ಲಿ ಇತ್ತು, ಅದರದ್ದು ವ್ಯಾಲ್ಯೂ ಕಂಡುಹಿಡಿದಿದ್ವಿ. ಎಷ್ಟು ಬಂದಿದೆ ಅಂದರೆ 1,500. ಯಾಕೆ 1,500 ಅಂದರೆ 30,000 ಪ್ರಿಫರೆನ್ಸ್ ಶೇರ್ ಇದೆ, 5% ಇದೆ. ಸೆಕೆಂಡ್ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರ್ ಇಲ್ಲ, ಥರ್ಡ್ ಪ್ಲ್ಯಾನಲ್ಲಿ ಪ್ರಿಫರೆನ್ಸ್ ಶೇರ್ ಇಲ್ಲ, ಫೋರ್ತ್ ಪ್ಲ್ಯಾನಲ್ಲಿ ಇತ್ತು. ಸೊ ಫೋರ್ತ್ ಪ್ಲ್ಯಾನಲ್ಲಿ 60,000 ಮೇಲೆ 10% ಮಾಡಿದಾಗ 6,000 ಡಿವಿಡೆಂಡ್ ಬಂದಿದೆ. ಡಿವಿಡೆಂಡ್ ಮೈನಸ್ ಮಾಡಿದ ನಂತರ ಉಳಿಯೋ ಅಮೌಂಟಿಗೆ ನೆಟ್ ಪ್ರಾಫಿಟ್ ಅಂತ ಕರಿತೀವಿ. 70,000ನಲ್ಲಿ 1,500 ಮೈನಸ್ ಮಾಡಿದರೆ 68,500. ನೆಕ್ಸ್ಟ್ 70,000ನಲ್ಲಿ 0 ಮೈನಸ್ ಮಾಡಿದರೆ ರಿಮೈನಿಂಗ್ ಅಮೌಂಟ್ 17,000. 56,000ನಲ್ಲಿ 0 ಮೈನಸ್ ಮಾಡಿದರೆ 56,000. 70ಯಲ್ಲಿ 6,000 ಮೈನಸ್ ಮಾಡಿದರೆ 64,000. ಇದು ಆನ್ಸರ್. ಈಗ ನಂಬರ್ ಆಫ್ ಇಕ್ವಿಟಿ ಶೇರ್ ಕಂಡುಹಿಡಿಬೇಕು. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ ಹೇಗೆ ಕಂಡುಹಿಡಿತೀವಿ ಅಂದರೆ ಪ್ರಶ್ನೆಯಲ್ಲಿರುವಂಥ ಇಕ್ವಿಟಿ ಶೇರ್ ಡೀಟೇಲ್ಸ್ನ ನೋಡ್ಕೋತೀವಿ ಮೊದಲು. ಸೊ ಇಕ್ವಿಟಿ ಶೇರ್ ಎಷ್ಟಿದೆ ಆ ಅಮೌಂಟ್ ಮೇಲೆ ನಾವು ಡಿವೈಡೆಡ್ ಬೈ 100 ಮಾಡಿದಾಗ ನಂಬರ್ ಆಫ್ ಇಕ್ವಿಟಿ ಶೇರ್ ಬರುತ್ತೆ. ಸೊ ಇಕ್ವಿಟಿ ಶೇರ್ನ ವ್ಯಾಲ್ಯೂ ಮೊದಲು ಕಂಡುಹಿಡ್ಕೋಬೇಕು ಎ ಪ್ಲ್ಯಾನ್ ಪ್ರಕಾರ. ಸೊ ಕಂಪ್ನಿ ಕಲೆಕ್ಟ್ ಮಾಡ್ತಿರುವಂಥ ಬಂಡವಾಳ ಎಷ್ಟಂದರೆ 1 ಲ್ಯಾಕ್. ಒಂದನೇ ಪ್ಲ್ಯಾನ್ನಲ್ಲಿ ಇಕ್ವಿಟಿ ಶೇರ್ ಶಬ್ದ ಬಂದಿದೆ. ಸೊ 1 ಲ್ಯಾಕ್ನಲ್ಲಿ 30,000 ಪ್ರಿಫರೆನ್ಸ್ ಶೇರ್ಗೆ ಮೈನಸ್ ಮಾಡಿ ಉಳಿಯೋ ಅಮೌಂಟ್ ಎಷ್ಟಂದರೆ 70,000 ಇಕ್ವಿಟಿ ಶೇರಿನ ವ್ಯಾಲ್ಯೂ. ಎರಡನೇದ್ರಲ್ಲಿ ಆಲ್ ಇಕ್ವಿಟಿ ಶೇರ್ ಇದೆ, ಅಂದರೆ ಫುಲ್ 1 ಲ್ಯಾಕ್ ಏನಿದೆ ಅಲ್ಲ ಅದಿಷ್ಟು ಇಕ್ವಿಟಿ ಶೇರ್. ನೆಕ್ಸ್ಟ್ನಲ್ಲಿ ಇಕ್ವಿಟಿ ಶೇರ್ ಇಲ್ಲ, ಬರೀ ಆಲ್ ಡಿಬೆಂಚರ್ ಅಂತ ಇದೆ. ನಾಲ್ಕನೇದ್ರಲ್ಲಿ 40,000 ಇಕ್ವಿಟಿ ಶೇರ್ ಇದೆ. ಸೊ ನಾವು ಇಕ್ವಿಟಿ ಶೇರ್ನ ವ್ಯಾಲ್ಯೂ ಕಂಡುಹಿಡ್ಕೊಂಡು ಓಲ್ಡ್ ಅಮೌಂಟ್ನ ಈಗ ಯೂಸ್ ಮಾಡ್ತೀವಿ, ಪ್ಲಸ್ 5 ಲ್ಯಾಕ್ ಮಾಡ್ತಾ ಹೋಗ್ತೀವಿ. ಸೊ ಎಲ್ಲದಕ್ಕೂ ಓಲ್ಡ್ ಅಮೌಂಟ್ನ ಆ್ಯಡ್ ಮಾಡ್ತಾ ಹೋಗಬೇಕು. 5 ಲ್ಯಾಕ್ ಅಮೌಂಟ್ನ ಆ್ಯಡ್ ಮಾಡ್ತೀವಿ, 0ಕ್ಕೂ 5 ಲ್ಯಾಕ್ನ ಆ್ಯಡ್ ಮಾಡ್ತೀವಿ, 40,000ಗೆ 5 ಲ್ಯಾಕ್ನ ಆ್ಯಡ್ ಮಾಡ್ತೀವಿ. ಎಲ್ಲ ಪ್ಲ್ಯಾನಿಗೂ ಓಲ್ಡ್ ಅಮೌಂಟ್ನ ಆ್ಯಡ್ ಮಾಡಬೇಕು. ಮೊದಲು ಏನು ಮಾಡ್ಕೋಬೇಕು, ನಾವು ರೈಸ್ ಮಾಡ್ತಿರೋ ಕ್ಯಾಪಿಟಲ್ನಲ್ಲಿ ಇದರಲ್ಲಿ ಇಕ್ವಿಟಿ ಶೇರ್ ಎಲ್ಲಿದೆ ಅದನ್ನು ಕಂಡುಹಿಡಿದು ಓಲ್ಡ್ ಅಮೌಂಟ್ನ ಆ್ಯಡ್ ಮಾಡಬೇಕು. ಸೊ 70,000 ಪ್ಲಸ್ 5 ಲ್ಯಾಕ್, 5 ಲ್ಯಾಕ್ 70,000, 1 ಲ್ಯಾಕ್ ಮತ್ತು 5 ಲ್ಯಾಕ್ 6 ಲ್ಯಾಕ್ ಎರಡನೇ ಪ್ಲ್ಯಾನಲ್ಲಿ. ಒಂದನೇ ಪ್ಲ್ಯಾನಲ್ಲಿ ಎಷ್ಟಂದರೆ 5 ಲ್ಯಾಕ್ 70,000 ಅಮೌಂಟ್ ಆಗುತ್ತೆ ಇಕ್ವಿಟಿ ಶೇರ್ದು. ಎರಡನೇ ಪ್ಲ್ಯಾನಲ್ಲಿ ಎಷ್ಟಾಗುತ್ತೆ ಅಂದರೆ 6 ಲ್ಯಾಕ್ ಆಗುತ್ತೆ. 5 ಲ್ಯಾಕ್ ಪ್ಲಸ್ 1 ಲ್ಯಾಕ್, 0 ಮತ್ತು 5 ಲ್ಯಾಕ್ ಆ್ಯಡ್ ಮಾಡಿದಾಗ ಇದು ಕೇವಲ 5 ಲ್ಯಾಕ್ ಬರುತ್ತೆ. ಮೂರನೇದು 5 ಲ್ಯಾಕ್ ಪ್ಲಸ್ 40, 5 ಲ್ಯಾಕ್ 40,000 ಬರುತ್ತೆ. ಸೊ ಅಮೌಂಟ್ ಕಂಡುಹಿಡಿದ ನಂತರ ಅದನ್ನು ನಾವು 100ಲೆ ಭಾಗಿಸಿದಾಗ ಇಕ್ವಿಟಿ ಶೇರಿನ ನಂಬರ್ಸ್ ಆಗುತ್ತೆ. ಸೊ ಒಂದನೇ ಅಮೌಂಟು 5 ಲ್ಯಾಕ್ 70,000 100ಲೆ ಭಾಗಿಸಿದಾಗ 57,000. ಎರಡನೇ ಅಮೌಂಟು 6 ಲ್ಯಾಕ್ ಇಕ್ವಿಟಿ ಶೇರ್ದು 100ಲೆ ಭಾಗಿಸಿದಾಗ 60,000. ಮೂರನೇದು ಅಮೌಂಟು 5 ಲ್ಯಾಕ್ 100ಲೆ ಭಾಗಿಸಿದಾಗ 5,000. ಸೊ 5,700, 6,000, 5,000.
ನೆಕ್ಸ್ಟ್ ಮೂರನೇ ಪ್ಲಾನ್ನಲ್ಲಿ 5,40,000 ಇದೆ ಇಕ್ವಿಟಿ ಶೇರ್ ಅಮೌಂಟ್, ಡಿವೈಡೆಡ್ ಬೈ 100 ಮಾಡಿದಾಗ 5,400. ಸೊ ಈ ರೀತಿ ನಂಬರ್ ಆಫ್ ಇಕ್ವಿಟಿ ಶೇರ್ನ ಕಂಡುಹಿಡ್ಕೋತೀವಿ. ಸೊ ನಂಬರ್ ಆಫ್ ಇಕ್ವಿಟಿ ಶೇರ್ ಅಂದರೆ ಇಕ್ವಿಟಿ ಶೇರಿನ ಅಮೌಂಟ್ ಡಿವೈಡೆಡ್ ಬೈ 100 ಮಾಡಬೇಕು. ಇದು 100ನ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ಈಗ ಎರಡು ಆನ್ಸರ್ ಗೊತ್ತಾಯಿತು, ನೆಟ್ ಪ್ರಾಫಿಟ್ ಮತ್ತು ನಂಬರ್ ಆಫ್ ಇಕ್ವಿಟಿ ಶೇರ್. ನೆಟ್ ಪ್ರಾಫಿಟ್ ಗೊತ್ತಿದೆ, ನಂಬರ್ ಆಫ್ ಇಕ್ವಿಟಿ ಶೇರ್ ಗೊತ್ತಿದೆ, ಎರಡನ್ನೂ ಡಿವೈಡೆಡ್ ಬೈ ಮಾಡಿದಾಗ ಬರೋ ಆನ್ಸರೇ EPS. ನಂಬರ್ ಆಫ್ ಇಕ್ವಿಟಿ ಶೇರ್ನ ಹೇಗೆ ಕಂಡುಹಿಡಿತೀವಿ ಅಂದರೆ ರೈಸ್ ಮಾಡ್ತಿರುವಂಥ ಕ್ಯಾಪಿಟಲ್ನಲ್ಲಿ ಇಕ್ವಿಟಿ ಶೇರ್ ಬ್ಯಾಲೆನ್ಸ್ ಕಂಡುಹಿಡಿತೀವಿ, ಪ್ಲಸ್ ಓಲ್ಡ್ ಇಕ್ವಿಟಿ ಶೇರ್ ಅಮೌಂಟ್ನ ಕೂಡಿಸ್ತೀವಿ, ಡಿವೈಡೆಡ್ ಬೈ ಬಂದ ಆನ್ಸರ್ಗೆ 100 ಮಾಡ್ತೀವಿ, ಆವಾಗ ಬರೋದೇ ನಂಬರ್ ಆಫ್ ಇಕ್ವಿಟಿ ಶೇರ್. ಸೊ ಈ ಪ್ರಶ್ನೆಯಲ್ಲಿ ಇಕ್ವಿಟಿ ಶೇರ್ ರೈಸ್ ಮಾಡ್ತಿರೋದವರು 1 ಲ್ಯಾಕ್ನಲ್ಲಿ ಮೊದಲೇ ಪ್ಲಾನು ಎರಡನೇ ಪ್ಲಾನು ಎಷ್ಟು ಇಕ್ವಿಟಿ ಶೇರ್ ಇದೆ ಅಮೌಂಟ್ ನೋಡಿಕೊಂಡು ಓಲ್ಡ್ ಅಮೌಂಟ್ನ ಆ್ಯಡ್ ಮಾಡಿ ಆಮೇಲೆ ಡಿವೈಡೆಡ್ ಬೈ 100 ಮಾಡಿ ಆನ್ಸರ್ನ ಕಂಡುಹಿಡಿದಿದ್ವಿ. ಈಗ ನೆಟ್ ಪ್ರಾಫಿಟ್ನ ನಂಬರ್ ಆಫ್ ಇಕ್ವಿಟಿ ಶೇರ್ಗೆ ಡಿವೈಡ್ ಮಾಡ್ತಾ ಹೋಗ್ತೀನಿ. ಮೊದಲೇದು 68,500 ಇದೆ ನೆಟ್ ಪ್ರಾಫಿಟ್, ಡಿವೈಡೆಡ್ ಬೈ ನಂಬರ್ ಆಫ್ ಇಕ್ವಿಟಿ ಶೇರ್ 5,700 ಇದೆ. ಸೊ ಒಂದೇದು 12.01 ಬರುತ್ತೆ, 12.01 ಒಂದೇದು EPS 12.01. ಎರಡನೇದು 70,000 ನೆಟ್ ಪ್ರಾಫಿಟ್, 6,000 ನಂಬರ್ ಆಫ್ ಇಕ್ವಿಟಿ ಶೇರ್. 70,000 ಡಿವೈಡೆಡ್ ಬೈ 6,000 ಮಾಡಿದಾಗ 11.66 ಆನ್ಸರ್ ಬಂತು. ಇನ್ನು ನೆಕ್ಸ್ಟು 56,000 ಡಿವೈಡೆಡ್ ಬೈ 5,000 ಮಾಡ್ತೀನಿ, 11.2. ಇನ್ನು ನೆಕ್ಸ್ಟು 64,000 ಅಮೌಂಟು ಡಿವೈಡೆಡ್ ಬೈ 5,400 ಮಾಡ್ತೀನಿ, ಬಂದ ಆನ್ಸರ್ 11.85. ಸೊ ಇದೇನಿದೆ ಇದನ್ನೇ ನಾವು EPS ಅಂತ ಕರಿತೀವಿ, ಅರ್ನಿಂಗ್ ಪರ್ ಶೇರ್. ಸೊ ಇದರಲ್ಲಿ ಹೈಯೆಸ್ಟ್ ಯಾವ್ದು ಬಂದಿದೆ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಪ್ಲ್ಯಾನ್ 1 ಶುಡ್ ಬಿ ಸೆಲೆಕ್ಟೆಡ್ ಅಂತ ಬರಿತೀವಿ. ಯಾವುದು ಹೈಯೆಸ್ಟ್ ಬಂದಿರುತ್ತೆ ಅದನ್ನು ಸೆಲೆಕ್ಟ್ ಮಾಡಿ ಅದಕ್ಕೆ ರೀಸನ್ ಬರೀಬೇಕು. ರೀಸನ್ ಏನಂದರೆ ಬಿಕಾಸ್ ಆಫ್ ಹೈಯೆಸ್ಟ್ EPS, ಅರ್ನಿಂಗ್ ಪರ್ ಶೇರ್ ಹೈಯೆಸ್ಟ್ ಇದೆ, ಆದ್ದರಿಂದ ನಾವು ಪ್ಲ್ಯಾನ್ 1ನ ಸೆಲೆಕ್ಟ್ ಮಾಡಿದ್ದೀವಿ. ಮತ್ತೇನು ಬರೀಬೇಕು, ಪ್ಲ್ಯಾನ್ 1 ಪ್ರಕಾರ ಏನಿದೆ ಅದನ್ನು ಡೀಟೇಲ್ಸ್ನ ಬರೀಬೇಕು. ಸೊ ಪ್ಲ್ಯಾನ್ 1 ಅಂದರೆ ಎ ಅಡ್ಜಸ್ಟ್ಮೆಂಟ್, 30,000 ಪ್ರಿಫರೆನ್ಸ್ ಶೇರ್, ಉಳಿದಿದ್ದು ಇಕ್ವಿಟಿ ಶೇರ್, ರಿಮೈನಿಂಗ್ ಇನ್ ಇಕ್ವಿಟಿ ಶೇರ್, ಈ ಪ್ಲ್ಯಾನ್ ಸೂಟೇಬಲ್ ಅಂತ ಬರೀಬೇಕು. ಸೊ ಈ ರೀತಿ ನಾವು ಆನ್ಸರ್ನ ಕಂಡುಹಿಡಿತೀವಿ. ಮುಂದಿನ ವಿಡಿಯೋದಲ್ಲಿ ಮುಂದಿನ ಟಾಪಿಕ್ನಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.